ಚಿಕ್ಕ ವಯಸ್ಸಿನಲ್ಲಿ ನಾನು ಈ ಜುರಾಸಿಕ್ ಫ್ರಾಂಚೈಸ್ನ ಸಿನಿಮಾಗಳನ್ನು ಯಾವ ರೇಂಜ್ಗೆ ಕುತ್ಕೊಂಡು ಇಂಟ್ರೆಸ್ಟಿಂದ ನೋಡ್ತಿದ್ದೆ ಅಂದರೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೂ ಸಿನಿಮಾನ ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡ್ತಿದ್ದೆ. ಬರೀ ಅದರಲ್ಲಿ ಬರೋ ಡೈನೋಸರ್ಸ್ಗಳಿಗೋಸ್ಕರ ಮಾತ್ರ. ಆ್ಯಂಡ್ ಮುಂದೆ ಮುಂದೆ ಈ ಫ್ರಾಂಚೈಸಲ್ಲಿ ಬರ್ತಿದ್ದ ಯಾವುದೇ ಸಿನಿಮಾಗಳನ್ನು ಮಿಸ್ ಮಾಡದ ಹಾಗೆ ನೋಡ್ತಿದ್ದೆ. ಆ್ಯಂಡ್ ಈ ಫ್ರಾಂಚೈಸ್ನ ಲಾಸ್ಟ್ 2 ಸಿನಿಮಾಗಳು ಫ್ಯಾನ್ಸ್ಗೆ ಹಾಗೆ ಆಡಿಯನ್ಸ್ಗೆ ಫುಲ್ ಡಿಸಪಾಯಿಂಟ್ ಮಾಡಿತ್ತು. ಆ್ಯಂಡ್ ಈ ಸಿನಿಮಾದ ಹಳೆ ಕಥೆಯನ್ನು ಬಿಟ್ಟು ಇದನ್ನು ಹೊಸದಾಗಿ ತಂದಿದ್ದಾರೆ. ಸೊ ಇದರ ಹಳೆ ಸಿನಿಮಾಗಳಿಗೆ ಹಾಗೆ ಈ ಸಿನಿಮಾಗೆ ಯಾವುದೇ ಸಂಬಂಧ ಇರೋದಿಲ್ಲ. ಸೊ ಇದೇ ರೀಸನ್ನಿಂದ ಸಿನಿಮಾನ ಡೈರೆಕ್ಟಾಗಿ ನೋಡಬಹುದು. ಆ್ಯಂಡ್ ಈ ಸಿನಿಮಾದಲ್ಲಿ ಫುಲ್ ಟೀಮ್ನೇ ಚೇಂಜ್ ಮಾಡಿ ಹೊಸದಾಗಿ ಬಿಲ್ಡ್ ಮಾಡಿದ್ದಾರೆ. ಅದು ಎಲ್ಲಿಯವರೆಗೆ ಅಂದರೆ ಆ್ಯಕ್ಟರ್ಸಿಂದ ಹಿಡಿದು ಡೈರೆಕ್ಟರ್ಸಿಂದ ಹಿಡಿದು ಸಿನಿಮಾದ ರೈಟರ್ಸ್ನೂ ಕೂಡ. ಜುರಾಸಿಕ್ ವರ್ಲ್ಡ್ ರೀಬರ್ತ್, ಸ್ಕ್ರ್ಯಾಲೆಟ್ ಜಾನ್ಸನ್, ಜೊನಾಥನ್ ಬೆರ್ಲಿ ಅವರು ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ 1 ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ ಸಿನಿಮಾದ ಸ್ಟೋರಿ ಅಷ್ಟೇನು ಕಾಂಪ್ಲಿಕೇಟ್ ಆಗಿಲ್ಲ, ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಸೈಂಟಿಸ್ಟ್ಗಳಿಗೆ ಕೆಲವು ಡೈನೋಸಾರ್ಸ್ಗಳ DNA ಬೇಕಾಗಿರುತ್ತೆ. ಅದು ಯಾಕಂದರೆ DNA ಮೂಲಕ ಔಷಧಿಯನ್ನು ಕಂಡುಹಿಡಿಯೋಕೆ. ಆ್ಯಂಡ್ ಮುಂದೆ ಇದನ್ನು ತರೋಕ್ಕೋಸ್ಕರ ಡೈನೋಸರ್ಗಳು ಇರೋ ದ್ವೀಪಕ್ಕೆ ಹೀರೋಯಿನ್ ಆದ ಝರಾ ಹಾಗೆ ಅವರ ಒಂದು ಟೀಮ್ ಅಲ್ಲಿಗೆ ಹೋಗುತ್ತೆ. ಆ್ಯಂಡ್ ಮುಂದೆ ಅವರು ಅಲ್ಲಿಗೆ ಹೋದಾಗ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹಾಗೆ ಅವರು ಅಲ್ಲಿಂದ ಡೈನೋಸರ್ಗಳ ಸ್ಯಾಂಪಲ್ ತಂದ್ರೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಹಾಗೆ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಸಿನಿಮಾದಲ್ಲಿ ಇದ್ದ ವಿಜುವಲ್ಸ್ ಹಾಗೆ ಸ್ಕ್ರೀನ್ ಪ್ಲೇ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಹಾಗೆ ಸಿನಿಮಾದಲ್ಲಿ ಅಲ್ಲಲ್ಲಿ ಬರೋ 1-2 ಸೀನ್ಸ್ಗಳು ಥ್ರಿಲ್ ಫೀಲ್ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ಹೊಸ ಹೊಸ ರೀತಿಯ ಡೈನೋಸರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೆ ಆ ಡೈನೋಸರ್ಸ್ಗಳನ್ನು ಪ್ರಾಪರಾಗಿ ಯೂಸ್ ಮಾಡಿಕೊಂಡಿಲ್ಲ. ಇದೇ ಸಿನಿಮಾಗೆ ಮೇಜರ್ ಮೈನಸ್ ಪಾಯಿಂಟ್ ಆಗಿದ್ದು. ಹಾಗೆ ಸಿನಿಮಾದಲ್ಲಿ ಡೈನೋಸರ್ಸ್ಗಳ ಸೀನ್ಸ್ಗಳನ್ನು ಬಿಟ್ಟು ಹ್ಯೂಮನ್ಸ್ಗಳ ಕಾನ್ವರ್ಸೇಷನ್ ಹಾಗೆ ಸೀನ್ಸ್ಗಳನ್ನು ಜಾಸ್ತಿ ಇಟ್ಟಿದ್ದಾರೆ. ಆದ್ದರಿಂದ ಸಿನಿಮಾ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಿಲ್ಲ. ಹಾಗೆ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಬರುತ್ತೆ. ಇದನ್ನು ಸಿನಿಮಾದಲ್ಲಿ ಯಾಕೆ ಇಟ್ಟಿದ್ದಾರೋ ಗೊತ್ತಿಲ್ಲ, ಯಾಕಂದರೆ ಸಿನಿಮಾದಲ್ಲಿ ಅದರ ಅವಶ್ಯಕತೆನೇ ಇರಲಿಲ್ಲ. ಈ ರೀತಿ ತುಂಬಾ ಬೇಡದೇ ಇರೋ ಸೀನ್ಸ್ಗಳು ಸಿನಿಮಾದಲ್ಲಿ ತುಂಬಾ ಇದೆ. ಅವುಗಳನ್ನು ಕಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ಆ ಸೀನ್ಸ್ಗಳು ಎಲ್ಲೂ ಕೂಡ ವರ್ಕ್ ಆಗಿಲ್ಲ. ಆ್ಯಂಡ್ ಈ ಫ್ರಾಂಚೈಸ್ನ ಜುರಾಸಿಕ್ ವರ್ಲ್ಡು ತುಂಬ ದೊಡ್ಡದು, ಆದರೆ ಅದನ್ನು ಪ್ರಾಪರಾಗಿ ಎಫೆಕ್ಟಿವ್ ಆಗಿ ತೋರಿಸೋದ್ರಲ್ಲಿ ಫೇಲ್ ಆದರು ಅಂತೀನಿ. ಇನ್ನು ಸಿನಿಮಾ ಮಾತ್ರ ನನಗಂತೂ ಫುಲ್ ಡಿಸಪಾಯಿಂಟ್ ಮಾಡ್ತು ಅಂತೀನಿ. ಇನ್ನು ಕೆಲವು ಕಡೆ ಅಂತೂ ಡೈನೋಸರ್ಸ್ಗಳನ್ನು ಒಳ್ಳೆ ನಾಯಿ ಮರಿ ಥರ ತೋರಿಸಿದ್ದಾರೆ. ಯಾಕಂದರೆ ಸಿನಿಮಾ ನೋಡುತ್ತಿರುವಾಗ ಅವು ಡೈನೋಸರ್ಸ್ಗಳು ಅಂತ ಫೀಲೇ ತರಲಿಲ್ಲ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಅಬೋವ್ ಆವ್ರೇಜ್ ಸಿನಿಮಾ, ಒಂದ್ಸರಿ ನೋಡ್ಬೋದು. ಹಾಗೆ ನಾರ್ಮಲ್ ಆಡಿಯನ್ಸ್ಗೆ ನೀವೇನಾದರೂ ಡೈನೋಸರ್ಸ್ಗಳನ್ನು ಇಷ್ಟಪಡೋದಾದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.